ಮತ್ತೆ ಟಾಸ್ ಅನ್ನೋದು ಬಂದಾಗ ನಮ್ಮವರೇ ಟಾಸ್ ಗೆಲ್ಲಿ ಅಂತ ಅನ್ಕೊಳ್ತೀನಿ, ಗೆಲ್ತಾರೆ ಅಂತಾನೆ ಹೇಳ್ತಾ ಇದೀನಿ. ಸೊ ಅದಾದ್ಮೇಲೆ ಅವರು ಬ್ಯಾಟಿಂಗ್ ಇಂಪಾರ್ಟೆಂಟ್ ಆಗುತ್ತೆ, ಆಯ್ಕೆ ಮಾಡ್ಕೊಳ್ಬೇಕಾಗಿರೋದು ಬ್ಯಾಟಿಂಗ್. ಹೌದು, ಹಾಗಾಗಿ ಟಾಸ್ ನಾವೇ ಗೆಲ್ಬೇಕು ಅಂತ ನನ್ನ ಆಶಯ. ಹಾಗಾಗಿ ಟಾಸ್ ಗೆದ್ರೆ ಒಳ್ಳೇದು. ನೋಡಿ, ಟಾಸ್ ಮೇಲೆ ಡಿಪೆಂಡ್ ಇದಾರೆ ನೀತಾ ಅವರು. ಟಾಸ್ ಗೆಲ್ಬೇಕು, ಬ್ಯಾಟಿಂಗ್ ನಮ್ದೇ ಆಗ್ಬೇಕು ಫಸ್ಟ್. ಸುರೇಶ್ ಅವರ ನಿಮ್ ಪ್ರಕಾರ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ? ಟಾಸ್ ಇಂಪಾರ್ಟೆಂಟ್ ಆಗುತ್ತಾ, ಬ್ಯಾಟಿಂಗ್ ಇಂಪಾರ್ಟೆಂಟ್ ಆಗುತ್ತಾ? ಯಾವ್ದು ಇವತ್ತು ನಿರ್ಣಯ ಇಂಪಾರ್ಟೆಂಟ್? ಆದ್ರೆ ಟಾಸ್ ಗೆದ್ದಾಗ ಮೆಂಟಲಿ ಪ್ರಿಪೇರ್ ಆಗ್ತಾರೆ. ಸೊ ಅವ್ರು ನಮ್ಗೇನು ಒಂದು ಚಾನ್ಸ್ ಸಿಕ್ಕಿದೆ ಅಂತ ಮೆಂಟಲಿ ಪ್ರಿಪೇರ್ ಇರುತ್ತೆ, ಅರ್ಧ ಮನ್ಸು ಬರುತ್ತೆ ಎಲ್ರಿಗೂ ಫೀಲ್ಡರ್ಸ್ಗೆ. ಅದನ್ನ ಮೇಲೆ ಅವ್ರು ಆಡ್ಕೋತಾ ಹೋಗ್ತಾರೆ. ಅವರು ಫೀಲ್ಡ್ ಅವ್ರಿಗೆ ಮೊದಲೇ ಪ್ರಿಪೇರ್ ಆಗಿರ್ತಾರೆ. ಟಾಸಿಂಗ್ ಮಾಡಿದ್ರೆ ಅಂತ ಎರಡಕ್ಕೂ ಪ್ರಿಪೇರ್ ಆಗಿರ್ತಾರೆ ಆಕ್ಚುಲಿ ಅವರು, ಟಾಸಿಂಗ್ ಬಂದ್ರೆ ಹೆಂಗೆ ಬಂದ್ರೆ ಅಂತ. ಸೊ ನೀವೇನಾದ್ರೂ ಕಾರ್ಯಕ್ರಮದಲ್ಲಿ ಮಧ್ಯದಲ್ಲಿ ಟಾಸ್ ಯಾರು ವಿನ್ ಆಗ್ತಾರೆ ಅಂತ ನೀವು ಕೇಳಿದ್ರೆ ನಾನು ಹೇಳ್ಬಿಡ್ತೀನಿ ಸಾಯಂಕಾಲ ಯಾರು ಟಾಸ್ ವಿನ್ ಆಗ್ತಾರೆ ಅಂತಾನು ಕೂಡ. ಸೊ ಕಾರ್ಯಕ್ರಮದಲ್ಲಿ ಬೇಕಾದ್ರೆ ಹೇಳ್ತೀನಿ. ನೀವು 100 ಹೇಳ್ಬೋದಾ ಟಾಸ್ ಯಾರು ವಿನ್? 108 ಅಲ್ವಾ ನಂಬರ್ ಹೇಳಿ ನೋಡೋಣ. 108 ಅಲ್ವಾ ನಂಬರ್ ಹೇಳಿ? ಓಕೆ, 18. ನನಗೆ ಯಾಕಂದ್ರೆ ಇವತ್ತು 18 ನಂಟಿದೆ, ಹಂಗಾಗಿ 18 ಟಾಸ್ ವಿನ್ ಆಗ್ತಾರೆ. ಟಾಸ್ ವಿನ್ ಆಗ್ತಾರೆ. ಓಕೆ, ಮೊದಲು ಬ್ಯಾಟಿಂಗ್ ಮಾಡ್ತಾರೆ ಆ ಜೋಶಲ್ಲಿ. ಮೊದಲು ಬ್ಯಾಟಿಂಗ್ ಮಾಡ್ತಾರೆ, ಬೌಲಿಂಗ್ ಮಾಡ್ತಾರೆ ಅನ್ನೋದಕ್ಕಿಂತ ಫಸ್ಟ್ ಟಾಸ್ ವಿನ್ ಆಗ್ತಾರೆ. ಫೀಲ್ಡಿಗೆ ತಗೊಳ್ಳೋದು. ಬಟ್ ನನಗೆ ಕುತೂಹಲ ಇರೋದು, ನಾನು ಆಗ್ಲೇ ಕೇಳಿದೆ ನಿಮ್ಗೆ, 2 ಮ್ಯಾಚ್ ಅಲ್ಲೂ ಕೂಡ 200 ರನ್ಸ್ ಮೇಲೆ ಹೋಗ್ಬಿಟ್ಟಿದೆ ಅಲ್ಲಿ ಆ ಪಿಚ್ ಅಲ್ಲಿ ಅಂತ. ಸೊ ಇವತ್ತು ಕೂಡ 200 ದಾಟ್ತೀವಾ? ಹೇಗೆ ದಾಟುತ್ತೆ, ಬಹಳ ದಾಟುತ್ತೆ. 100% ಮ್ಯಾಚ್ ಇದೆಯಲ್ಲ, ಸ್ಕೋರ್ ಬ್ಯಾಟಿಂಗ್ ಬಹಳ ನಾವೇ ಅವರು ಟಾಸ್ ನಾವು ಗೆದ್ತೀವಿ. ಬಹಳ ವಿಶೇಷ ಏನಂತ, ಇಲ್ಲೊಂದು ಅರ್ಧ ಗಂಟೆ ಗೇಮ್ನ ಆಡೋಕ್ಕಿಂತ ಮುಂಚೆ ಮನೋರಂಜನೆ ಕೊಡ್ಬೋದು ಗ್ರೌಂಡ್ ಪೂರ್ತಿ. ಹಾಗಾಗಿ ಸ್ವಲ್ಪ ಹಿಂದೆ ಮುಂದೆ ಆದ್ರೂ ಕೂಡ ಟಾಸ್ ನಾವೇ ಗೆದ್ರು ಕೂಡ ಫೀಲ್ಡಿಂಗ್ಗೆ ತಗೋತೀವಿ. ನಾವು ಜನರಲ್ಲೇ ಫೀಲ್ಡಿಂಗ್ ತಗೋತೀವಿ. ಹಾಗಾಗಿ ಯಾವಾಗಲೂ ನಾವು ಚೇಂಜಿಂಗ್ ಎಲ್ಲ ಸೋತೋಗಿರೋದು. 3 ಟಾಸ್ ಕೂಡ ನಾವು ಚೇಂಜಿಂಗ್ ಅಲ್ಲಿ ಸೋತೋಗಿದ್ವಿ. ಇವತ್ತು ಫೈನಲ್ ಆಡಿದ್ವಲ್ಲ, 3 ಸಲ ನಾವು ಚೇಂಜಿಂಗ್ ಎಲ್ಲ ಸೋತೋಗಿರೋದು. ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿದ್ವಿ ನಾವು ಯಾವಾಗಲೂ. ನಾವು 3 ಸಲ ಚೇಂಜಿಂಗ್ ಅಲ್ಲಿ ಸೋತೋಗಿದ್ವಿ. ಅದು 2020 ಈಚೆಗೆ ಟಾಸ್ ಸೆಕೆಂಡ್ ಬ್ಯಾಟಿಂಗ್ ಮ್ಯಾಚ್ ಗೆದ್ದಿದ್ದಾರೆ. ಇವತ್ತರೆಗೂ 2020 ಆದ್ಮೇಲೆ ಇಲ್ಲಿವರೆಗೂ IPL ನಡೆದಾಗೆಲ್ಲ ಸೆಕೆಂಡ್ ಬ್ಯಾಟಿಂಗ್ ಚೇಂಜಿಂಗ್ ಗೆದ್ದಿದ್ದಾರೆ. ಹಾಗಾಗಿ ಈ ಸರಿ 100% ಬಹಳ ಮಿರಾಕಲ್ ಸಕ್ಸಸ್. ತುಂಬಾ ಒಳ್ಳೆ ಮ್ಯಾಚ್, ಸಖತ್ ಟಫ್ ಇತ್ತು. ನನಗೇನೋ ಮುಂಬೈಗೆ ಬಂದಿರೋ ಇನ್ನು ಮುಂಬೈ ಬರೋಕ್ಕಿಂತ ಇವ್ರು ಬಂದಿದ್ದೆ ಬೆಟರ್ ಆಗಿದ್ದೆ. ಆದ್ರೆ ಇವರೆಲ್ಲ ಇವತ್ತು ಲಕ್ಕಿ ಡೇಟ್ ಆಗಿರ್ಬೋದು, ಲಕ್ಕಿ ಪ್ಲೇಯರ್ ಆಗಲ್ಲ ಅವ್ರು ಯಾರು. ಲಕ್ಕಿ ಡೇಟ್ಸ್ ಆಗಿದ್ರು ಕೂಡ ಅವ್ರನ್ನ ಕಟಾಕಂತ ಬೋಲರ್ಸ್ 2 ಜನ ಡಿಸ್ಟರ್ಬ್ ಮಾಡಿದ್ರೆ ಸಾಕು 100%. ಅದರಲ್ಲಿಂತೂ ನೀವು, ನಾನು ಜೇಸಲ್ವುಡ್ನ ತುಂಬ ಇಷ್ಟಪಡ್ತೀನಿ. ಇವತ್ತಿನ ಡೇ ಅವ್ರಿಗಾಗಿ ನಾನು ಎತ್ತಿಟ್ಟಿದ್ದೀನಿ. ಅವ್ರು ತುಂಬ ಚೆನ್ನಾಗಿ ಆಡ್ತಾರೆ. ಅದು ಬಿಟ್ರೆ 13ನೇ ತಾರೀಕು ಭಾಳ ವಿಶೇಷವಾಗಿ 13ನೇ ತಾರೀಕು ಬಿಟ್ರಂಥ ಪ್ಲೇಯರ್ಸು, ಅವನ ಮೇಲೆ ನಾನು ತುಂಬ ನಿರೀಕ್ಷೆ ಮಾಡ್ತೀನಿ. 100% ಭಾಳ ಯಶಸ್ವಿ ಭಾಳ ಅದ್ಭುತವಾಗಿ ಎಸ್ ದಯಾಲ್ ಅವರು ತುಂಬ ಚೆನ್ನಾಗಿ ಇವತ್ತು ಮ್ಯಾಚ್ನ ಗೆಲ್ಲಿಸ್ತಾರೆ. ಭಾಳ ವಿಶೇಷ ಇವರಿಬ್ಬರು ಇವತ್ತು ಮ್ಯಾಚ್ ಕುತೂಹಲ ಇದ್ದಿದ್ದು. ಇವತ್ತು ಮ್ಯಾಚ್ ಅಲ್ಲಿ ಯಾರು ಟ್ರಂಪ್ ಕಾರ್ಡ್ ಆಗಬಹುದು, ಯಾವ ಆಟಗಾರ ಟ್ರಂಪ್ ಕಾರ್ಡ್ ಆಗಬಹುದು? ನನ್ನ ಒಂದು ಪ್ರಕಾರ ಸಾಲ್ಟ್. ಓಕೆ, ಟ್ರಂಪ್ ಕಾರ್ಡ್ ಇವತ್ತು ಬಹಳ ಬ್ಯಾಟಿಂಗ್ ಅಲ್ಲಿ ರಾಕ್ಷಸ, ಬೌಲಿಂಗ್ ಅಲ್ಲಿ ಜೇಸಲ್ವುಡ್ ಮತ್ತೆ ಇವರು ಯಾರು 13ನೇ ತಾರೀಕು ಕೊಟ್ಟರಂತರು ಎಸ್ ದಯಾಳ್ ಇವರಿಬ್ರು ಸಖತ್ತಾಗಿರ್ತಾರೆ. ಇನ್ನ ರಪ್ರಪ್ಪನ್ ಯಾರಿಗಾರು ಒಂದು ವಿಕೆಟ್ ಬೀಳ್ಬೋದು. ಅಂದ್ರೆ ಬ್ಯಾಟಿಂಗ್ ಆಡ್ಬೇಕಾದ್ರೆ ವಿಕೆಟ್ ಕೊಡೋದು ಬೇಡ, ವಿಕೆಟ್ ಎತ್ತದ್ದು ಬಹಳ ಅದ್ಭುತವಾಗಿದೆ. ಮೇನ್ ಆಗಿ ನಾವು ಆರ್ಯ ಬೇಗ ಔಟ್ ಆಗ್ಬಿಟ್ರೆ ಸೂಪರ್, ಬಹಳ ಅದ್ಭುತವಾಗಿ ಆರ್ಯ ಬೇಗ ಔಟ್ ಆಗ್ಬಿಟ್ರೆ ಸೂಪರ್. ನಾವು ಆರ್ಯ ಇಬ್ರು ಯಾಕಂದ್ರೆ ಅವ್ರ ಕಡೆ ಪಂಜಾಬ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ಬಿಡ್ತಾನೆ ಭಯ ನನಗೆ. ಅವ್ನ ಡೇಟ್ ಆಫ್ ಬರ್ತ್ ಸಖತ್ ಮ್ಯಾಚ್ ಆಗಿದೆ. ಆಮೇಲೆ ಸಖತ್ ಫಾರ್ಮ್ ಅಲ್ಲಿ ಇದಾರೆ. ಅವ್ರು ಫಾರ್ಮ್ ಅಲ್ಲಿ ಇರೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವರು ತುಂಬಾ ಬೇಗ ಫಾರ್ಮ್. ಅವರು ಕೂಡ 18 ಡೇಟ್ ಆಫ್ ಬರ್ತ್ ಸಖತ್. ಅವ್ರ ಜರ್ಸಿ ನಂಬರ್ ಕೂಡ 18, ಡಬಲ್ 18 ಇದೆ. ವಿರಾಟ್ ಕೊಹ್ಲಿ 18, ಅವ್ರ ಕಡೆನೂ 18 ಜರ್ಸಿ ನಂಬರು. ಬರ್ತ್ ನಂಬರ್ ವಿರಾಟ್ ಕೊಹ್ಲಿ 5ನೇ ತಾರೀಕು, ಅವ್ರ ಬರ್ತ್ ನಂಬರ್ 18. ಅವ್ರ ಡೇಟ್ ಆಫ್ ಬರ್ತ್ ಸೂಪರ್. ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಪಿಯಾನ್ ಚಾರಿಯನ್ನ ಬೇಗ ಔಟ್ ಮಾಡಿದ್ರೆ ಸಖತ್ತು ಒಳ್ಳೇದಂತ ನಂಗೆ ಅನ್ಸುತ್ತೆ. ಬೇಗ ನನ್ನ ಒಂದು ಪ್ರಕಾರ ಈ ಸರಿ ಬಹಳ ಅದ್ಭುತವಾಗಿರುವಂತ ಮ್ಯಾಚ್, ಬಹಳ ಕುತೂಹಲ ಇದೆ. ಸುರೇಶ್ ಅವರು ಹೇಳಿರೋ ಪ್ರಕಾರ ನೆಕ್ ಟು ನೆಕ್ ಫೈಟ್ ಕ್ರಿಕೆಟ್ ಅಂದ್ಮೇಲೆ ಇರಲೇಬೇಕು, ಹಂಗಿರ್ಲೇಬೇಕು. ಆ ತರ ಏನ್ ಆಗಲ್ಲ ಮೇಡಮ್ ಅವ್ರೆ. RCB ಹೆಂಗ್ ಗೊತ್ತಾ, ಒಗ್ಯಾಕೇತೀವಿ ಫೈಟ್ ಎಲ್ಲ ಹೇಳ್ತಾ ಇದ್ರಪ್ಪ. ವರ್ಲ್ಡ್ ಕಪ್ ಗಿಂತಲೂ ಸಖತ್ ನಿರೀಕ್ಷೆ ಇದೆ ಈ ಬಾರಿ. ಹಂಗ ನೋಡ್ತಾ ಇದಾರೆ ಅಭಿಮಾನಿಗಳು. ವರುಣ ದೇವನೇ ಕೂಡ ಶಾಂತವಾಗಿದೆ. ನೀವು ಹೊರಗಡೆ ಹೋಗಿ AC ಆಗ್ತಂಗಿದೆ. ವರುಣ ದೇವನ್ ಕೂಡ ಹ್ಯಾಪಿ ಆಗಿದ್ದಾನೆ. ವರುಣನು ಕೂಡ ತುಂಬಾ ಸರಿ ಮ್ಯಾಚ್ ಮಳೆ ನಿಲ್ಸಿದ್ದಾನೆ. RCB ಅನ್ನೋ ನಂಬರ್ಸ್ ಇದೆಯಲ್ಲ, ಅದು ಅದ್ಭುತವಾದ ನಂಬರ್ಸ್ ಆಗಿರಲಿ, ಇವತ್ತು ಚೆನ್ನಾಗಿರಲ್ಲ. ಮತ್ತೆ ಬಹಳ ಜನ RCB ಗೆಲ್ಲೋ ಅಭಿಮಾನಿಗಳೆಲ್ಲ ಅಣ್ಣಮ್ಮನ ಪೂಜೆ ಮಾಡಿ, ಅಣ್ಣಮ್ಮನ ಅನುಗ್ರಹ ನಿಮ್ಗೆ ಸದಾ ಸಿಗ್ಲಿ, ಬಹಳ ವಿಶೇಷವಾಗಿ ಅಣ್ಣಮ್ಮನ ಅನುಗ್ರಹ ಪ್ರೇಯರ್ ಮಾಡಿ. ತುಂಬಾ ಒಳ್ಳೆದಿದೆ. ಇವತ್ತು ಕಾಸ್ಟ್ಯೂಮ್ಸ್ RCB ಗೆ ತುಂಬಾ ಫೇವರೇಟ್ ಆಗಿ ಸಾಥ್ ಕೊಡುತ್ತೆ. ಇಬ್ರದ್ದು ಜರ್ಸಿ ನಂಬರ್ಸ್, ಕ್ಯಾಪ್ಟನ್ ನಾನು ನೋಡಿದಾಗ ಇಬ್ರು ಜರ್ಸಿ ನಂಬರ್ಸ್ 50-50 ಇದೆ. ಇಬ್ರಿಗೆ ಅಂತ ಫೇವರೇಟ್ ಜರ್ಸಿ ನಂಬರ್ಸ್ ಏನಲ್ಲ. ಇವತ್ತಿನ ಡೇಟ್ ಆಫ್ ಬರ್ತ್ ಫ್ಯಾನ್ಸಿ ಆಗಿರಲ್ಲ. ಹಾಗಾಗಿ ಕಾಸ್ಟ್ಯೂಮ್ಸ್ ಫೇವರೇಟ್ ಆಗಿದೆ. ಕಾಸ್ಟ್ಯೂಮ್ ತುಂಬಾ ಫೇವರೇಟ್ ಆಗಿದೆ. ಮತ್ತೆ ಓನರ್ ಅಂತ ಬಂದಾಗ ಪ್ರೀತಿದಿಂದ ಅವ್ರಿಗೆ ಟೈಮ್ ತುಂಬಾ ಚೆನ್ನಾಗಿದೆ. ಓನರ್ಸ್ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ. ಅದೇ ಇಬ್ರು ಅವ್ರ ಟೀಮ್ ತುಂಬಾ ಚೆನ್ನಾಗಿದೆ. ಟೈಮು
ಅದು ಅವ್ರ ಟೀಮ್ ಪ್ಲೇಯರ್ಸ್ ನಮ್ಗಿಂತ ಚೆನ್ನಾಗಿದೆ. ಆದ್ರೆ ಅವ್ರಕ್ಕಿಂತ ಬೆಸ್ಟ್ ಬ್ಯಾಟ್ಸ್ಮನ್ ಬೆಸ್ಟ್ ಬೌಲರ್ಸ್ ನಮ್ಮ ಕಡೆ ಇದ್ರು 100%. ಇಲ್ಲೇನಾಗುತ್ತೆ ಅಂದ್ರೆ ಒಂದು ನೀವು ಹೇಳುವಾಗ ಏನೋ ಹೇಳ್ತಾ ಇದ್ರಿ, ಹೇಳಿ ಸರ್ ಏನೋ ಹೇಳ್ತಾ ಇದ್ರಿ, ಸ್ಟೇಡಿಯಂ ಬಗ್ಗೆನಾ ಏನೋ ಅಲ್ಲಲ್ಲ ಬೌಲಿಂಗ್ ಬಗ್ಗೆ? ಸೊ ಈಗ ನಾವು ಟಾಸ್ ವಿನ್ ಆಗ್ತೀವಿ, ಟಾಸ್ ವಿನ್ ಆದ್ರೆ ಇವತ್ತು ಡೇಟ್ 18 ಅಲ್ಲ, ಸೊ 18 ಡೇಟ್. ಸೊ ಮಂಗಲ ಇದ್ದಾನೆ, ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಅಬ್ಬರವಾಗಿ ನಮ್ಮವ್ರು ಅಬ್ಬರಿಸ್ತಾರೆ, ಅಬ್ಬರಿಸಿ ಕೊನೆಯಲ್ಲಿ ಅವರು ನರ್ವಸ್ ಆಗ್ಬಿಡ್ತಾರೆ. ಯಾಕಂದ್ರೆ ಪ್ರೆಷರ್ ಹಂಗಿದೆ ಇವರಿಗೆ, ಸ್ವಲ್ಪ ಪ್ರೆಷರ್ ಹಂಗಿರುತ್ತೆ. ಹಾಗಾಗಿ ಪ್ರೆಷರ್ ತಗೊಂಡೇ ಅವ್ರು ಆಟವಾಗಿ ಆಡಿದ್ರೆ ಆಟ ಚೆನ್ನಾಗಿರುತ್ತೆ. ಒಂಚೂರು ಪ್ರೆಷರ್ ಆದ್ರೆ ನೆಕ್ ಮೂಮೆಂಟ್ ಬರೋದಕ್ಕಿಂತ 70% ಅಲ್ಲೇ ಇವರು ವ್ಯತ್ಯಾಸ ಆಗ್ಬಿಡುತ್ತೆ. ಇದು ಒನ್ ಆಫ್ ದ ರೀಸನ್ ಆಗ್ಬೋದು. ಒತ್ತಡ ಜಾಸ್ತಿ ಆಗುತ್ತೆ, ಈ ಅಭಿಮಾನಿಗಳ ನಿರೀಕ್ಷೆ, ಇರುವಂತ ಫ್ಯಾನ್ ಫಾಲೋಯಿಂಗು, ಗೆಲ್ಲಲೇಬೇಕು ಅನ್ನುವಂತ ಹೋರಾಟಗಳು, ಆ ಪೋಸ್ಟ್ಗಳು, ಮೋಸ್ಟ್ಲಿ ಆಟಗಾರ ಮೇಲೆ ಮತ್ತಷ್ಟು ಒತ್ತಡ ಹಾಕ್ತೀವ ನಾವೆಲ್ಲ ಸೇರಿ ಅಂತ. ಹೆಂಗೆ ಆ ಒತ್ತಡಕ್ಕೆ ಒಳಗಾಗ್ಬಿಡ್ತಾರ ಆಟಗಾರರು ಅಂತ? ಇಲ್ಲ, ಅವರೆಲ್ಲ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಿಲ್ಲ. ಇವಾಗ ನಾವು ಅಷ್ಟೇನೆ, ನಮಗೆ ಇಷ್ಟೊಂದು ಎಷ್ಟಿರ್ಬೋದು, ನಮಗೆ ಒಂದು ಕರ್ನಾಟಕದಲ್ಲಿ ಒಂದು ಹೀರೋ ಲೆವೆಲ್ಗೆ ಎಷ್ಟಿರ್ಬೋದು ನನಗೆ. ನಾನು ಯಾರೇ ಮಾತಾಡ್ಸಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಕತ್ ಬಗ್ಸಿ ಎಸ್ಕೇಪ್ ಆಗಕ್ಕೆ ನೋಡ್ತಾ ಇರ್ತೀವಿ. ಸ್ಟಾರ್ಟಿಂಗ್ ಅದೆಲ್ಲ ಕ್ರೇಜ್. ಏನ್ ಹೇಳಿ, ಇವತ್ತು ಏನ್ ಮಾಡಿದೀವಿ ನಾಳಿಕ್ ಏನ್ ಮಾಡ್ಬೇಕು ಅಂತ. ನನ್ಗೆ ಆತರ ಒತ್ತಡ ತರದೆಲ್ಲ ಏನು ಇರಲ್ಲ. ಅಂದ್ರೆ ಅವ್ರು ಪ್ರಶ್ನೆ ಕೇಳ್ತೀನಿ, ಇವತ್ತು ನಾಳೆ ರಜಾ ಸಿಗುತ್ತಾ ನಮಗೆ ಅಂತ. ಯಾಕೆ? ಯಾಕಂದ್ರೆ ಸಿಎಂ ಒಬ್ರು ಅಭಿಮಾನಿ ಪತ್ರ ಬರೆದಿದ್ದಾರೆ, ಇವತ್ತು RCB ಗೆದ್ರೆ ನಾಳೆ ರಜಾ ಇರುತ್ತಾ ನಮ್ಗೆ ಅಂತ. ರಜಾ ಕೊಡಬೇಕು ಅಂತ ಒತ್ತಡ ಹಾಕಿದ್ದಾರೆ. ಸೊ RCB ಗೆದ್ರೆ ನಾಳೆ ರಜಾ ಸಿಗ್ಬೋದಾ ಅಂತ. ಅಂದ್ರೆ ಆ ಎರಡು ತರದಲ್ಲೂ ಹೇಳಿ ನೀವು. ಹಂಗೆಲ್ಲ ಕೊಡಲ್ಲ. ಯಾಕಂದ್ರೆ RCB ಬಂದು ಪ್ರೈವೇಟ್ ಕಂಪ್ನಿ, ಇದು ಗವರ್ಮೆಂಟ್. ಇವತ್ತು ರಜಾ ಕೊಟ್ರು ಒಳ್ಳೇದು, ಮ್ಯಾಚ್ ನೋಡಕ್ಕೆ ಅಂತ. ನಾಳೆ ಕೊಟ್ಟೆ. ಹಾಗಾಗಿ ಇವತ್ತೆಲ್ಲ ನೀವು ನೋಡಿರ್ಬೋದು, ಲೈವ್ ಬ್ಯಾಂಡ್, ಪಬ್ ಇವೆಲ್ಲ ಏನೋ ಇದಾವಲ್ವಾ, ಎಲ್ಲ ಬುಕ್. ಅದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಜಾಸ್ತಿ ಬರೋದು. ಯಾಕೆಂದ್ರೆ ಈ ಪಬ್ ಅಲ್ಲಿ ಕಿಟಿ ಪಾಲ್ಟಿ ಅದೆಲ್ಲ ಮಾಡ್ತಾರಲ್ಲ, ಎಲ್ಲ ಮ್ಯೂಸಿಕ್, ಡ್ರಿಂಕ್ಸ್ ಎಲ್ಲ. ಆಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಡ್ರಿಂಕ್ಸ್ ಕೂಡ ಸಿಗುತ್ತೆ. ಅದಕ್ಕೆ ಕಾಸ್ಟ್ಲಿ ಟಿಕೆಟ್ ಹೋಗ್ತಾರೆ, ಮ್ಯಾಚ್ ಕಾಣಕ್ಕಲ್ಲ. ನಾನು ಹೋಗ್ಬಿಟ್ಟು ಆಮೇಲೆ ಬೇಡಪ್ಪ ತಳಗಡೆ ಬರಕ್ಕೆ, ಅಲ್ಲೆಲ್ಲ ಡ್ರಿಂಕ್ಸ್ ಮಾಡ್ಕೊಂಡು ಮ್ಯಾಚ್ ನೋಡೋದು. ಅದಕ್ಕೆ ತುಂಬಾ ಕಾಸ್ಟ್ಲಿ ಟಿಕೆಟ್ ಇರುತ್ತಲ್ಲ, ಎಲ್ಲ ಖಾಲಿ ಹೊಡಿತಿರ್ತಿಲ್ಲ, ಎಣ್ಣೆ ಹೊಡೆಯಕ್ಕೆ ಹೋಗ್ಬಿಟ್ಟಿರ್ತಾರೆ. ಆಮೇಲೆ ಎಣ್ಣೆ ಕೊಡಕ್ಕಲ್ಲ ಅಂತ ಎಣ್ಣೆ ಫ್ರೀ ಕೊಡ್ತಾರಲ್ಲ ಸ್ಟೇಡಿಯಂ ಅಲ್ಲಿ ಕೂಡ ಡ್ರಿಂಕ್ಸ್ ಇರುತ್ತೆ. ಹಾಗಾಗಿ ಕಾಸ್ಟ್ಲಿ ಟಿಕೆಟ್. ಒಟ್ಟಿಗೆ ಕೂತ್ಕೊಂಡು ಮ್ಯಾಚ್ ನೋಡೋದ್ರಲ್ಲಿ ಇರೋ ಮಜಾ ಯಾವ್ದ್ರಲ್ಲಿ ಇಲ್ಲ. ಒಬ್ಬ ಕೂತ್ಕೊಂಡು ನೋಡೋದಕ್ಕಿಂತ ಮ್ಯಾಚ್ ಅನ್ನ ಕಂಪ್ಲೀಟ್ ಆಗಿ ತಂಡದ ಜೊತೆ ಕೂತ್ಕೊಂಡು ನೋಡ್ಬೇಕು, ಎಂಜಾಯ್ ಮಾಡ್ಬೇಕು ತುಂಬಾ ಜನ. ಓಕೆ ಸುರೇಶ್ ಅವರೇ, ನನ್ಗೊಂದು ಕುತೂಹಲ ಇರೋದೇನ್ ಗೊತ್ತಾ, ಯಾವಾಗ್ಲೂ ಕೂಡ ಮ್ಯಾಚ್ ಗಳನ್ನ ಗಮನಿಸಿದ್ವಿ, RCB ಆಡಿರೋದು. ತಾಯ್ನಾಡ್ ಬಿಟ್ಟು ಯಾವಾಗ್ಲೂ ಕೂಡ ತಾಯ್ನಾಡಿನ ಹೊರಗಡೆ ಆಡಿರುವಂತ ಮ್ಯಾಚ್ ಗಳನ್ನ ಅಷ್ಟು ಕೂಡ ಅದ್ಭುತ ಪ್ರದರ್ಶನ RCB ತೋರಿಸಿರೋದು. ಮತ್ತೆ ಅಷ್ಟು ಮ್ಯಾಚ್ ಗಳಲ್ಲೂ ಕೂಡ ವಿನ್ ಆಗಿದೆ. ಇವತ್ತು ಕೂಡ ತಾಯ್ನಾಡಿಂದ ಹೊರಗಾಡ್ತಿದ್ದಾರೆ. ಸೊ ಅದೇನಾದ್ರೂ ಪ್ಲಸ್ ಆಗ್ಬೋದಾ ಹೇಗೆ ಅಂತ? ಹಾಗಂತ ಏನ್ ಬರಲ್ಲ. ಸೊ ಆಟಗಾರರಿಗೆ ಯಾವಾಗಲೂ ಆಟ ಅಂತ ತಗೋತಾರ ಅವರು. ಆದ್ರೆ ಅವರು ಪಿಚ್ಚು, ಅಲ್ಲಿ ಗ್ರೌಂಡ್, ಅದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತಾ ಅಂತ ಮ್ಯಾಚ್ಗೆ? ಪ್ರತಿಯೊಂದು ಒಂದು ಕೋರ್ಟಿನ ಜಡ್ಜ್ಮೆಂಟ್ ಹಿಡ್ಕೊಂಡು, ಒಂದು ಆಟ ಹಿಡ್ಕೊಂಡು, ಪ್ರತಿಯೊಂದಕ್ಕೂ ಲಕ್ ಅಂತ ಏನ್ ನೀವು ತೋರಿಸ್ತಾ ಇದ್ದಾರೆ, ಲಕ್ ಅಂತ ಇರುತ್ತೋ. ಯಾಕಂದ್ರೆ ಅವರು ಆಟಗಾರರು ಆಟ ಆಡ್ತಿರ್ತಾರೆ, ಬಟ್ ಲಕ್ ಕೈ ಕೊಟ್ಟರೆ ಅವನೇನು ಮಾಡಕ್ ಬರಲ್ಲ. ಅವನು ಸೋಲ್ಬೇಕು ಅಂತ ಯಾವ ಇರತಕ್ಕಂಥ ಆಟಗಾರರು ಎಲ್ಲಾ ಪ್ಲೇಯರ್ಸು ಚೆನ್ನಾಗಿ ಆಡ್ಬೇಕು ಅಂತಾನೆ ಬರ್ತಾರೆ. ಸೊ ಆ ಲಕ್ ಅನ್ನೋದು ಅವ್ರಿಗೆ ಯಾವಾಗಲೂ ಕೂಡ ಲಕ್ ಅಂದ್ರೆ ಅದು ಯಾವ ಕಡೆಯಿಂದಾದ್ರೂ ಬರ್ಬೋದು. ಸೊ ಯಾಕಂದ್ರೆ ಅವರು ಶತ್ರು ಅಥವಾ ಅನ್ನೋದಕ್ಕಿಂತ ಆಟಗಾರರು ಯಾರು ಬೇಕಾದ್ರೂ ಲೆಕ್ಕ ಆಗ್ತಾ ಹೋಗ್ತದೆ. ಇವ್ರಿಗೆ ನಾವು ಹೇಳಿದ್ವಿ, ಈಗ ಅವ್ರು ಮಾನಸಿಕ ಪ್ರೆಷರ್ ಆಗಲ್ವಾ ಅಂದ್ರೆ, ಸೊ ಮನುಷ್ಯ ಆದ್ಮೇಲೆ ಪ್ರೆಷರ್ ಆಗೇ ಆಗಲ್ಲ. ಸ್ವಲ್ಪ ಇರುತ್ತೆ, ಅವ್ರು ಎಷ್ಟೇ ಆಟ ತಗೊಂಡ್ರು ಕೂಡ, ಬಟ್ ಮನುಷ್ಯ ಅಲ್ವಾ, ಸಹಜ ಗುಣ ಅದು. ಹಾಗಾಗಿ ಈಗ ನೀವು ಒಂದು ಕೆಲಸ ಮಾಡಿ, ಆಮೇಲಿಂದ ನಿಧಾನ ಕಾರ್ಯಕ್ರಮದಲ್ಲಿ ಒಬ್ಬೊಬ್ರು ಹೆಸರು ಹೇಳ್ತಾ ಹೋಗಿ, ಯಾರ್ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳ್ತಾ ಹೋಗೋಣ. ಹೇಳ್ತಾ ಹೋಗೋಣ. ಅದ್ರ ಸಾಯಂಕಾಲ ಫಾಲೋ ಮಾಡಿ, ಜ್ಯೋತಿಷ್ ಸತ್ಯ ಅಂತ ಸಾಯಂಕಾಲ ಫಾಲೋ ಮಾಡ್ತಾರೆ. RCB ಇರುವಂತ ಟೀಮ್ ಅಂದ್ರೆ ಆಟಗಾರನ ಸಖತ್ ಜನ ಫಾಲೋ ಮಾಡ್ತಿದ್ದಾರೆ. ವಿರಾಟ್ ಕೊಹ್ಲಿ ಹೊರತುಪಡಿಸಿ ಎಲ್ಲರೂ ಕೂಡ ಒಂದು ಕ್ಯೂರಿಯಾಸಿಟಿ, ಯಾರು ಹೆಂಗ್ ಆಡ್ತಿರುವತ್ತು, ಹೆಂಗಿರುತ್ತೆ ಅಂತ. ಸೊ ಅದ್ರ ಬಗ್ಗೆ ನಾವು ಮಾತಾಡೋಣ. ನೀತಾ ಅವರ ಹೇಳಿ, ನರೇಂದ್ರ ಮೋದಿ ಸ್ಟೇಡಿಯಂ ಮೋಸ್ಟ್ಲಿ ಹೆಸರಲ್ಲಿ ಒಂದು ಪವರ್ ಇದೆ ಅಂತ ಅನ್ಸುತ್ತೆ ಆ ಸ್ಟೇಡಿಯಂ ಅಲ್ಲಿ. ಯಾಕಂದ್ರೆ ನರೇಂದ್ರ ಮೋದಿ ಅನ್ನೋದೇ ಒಂದು ಪವರ್ ಅಂತೀವಿ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಆ ಸ್ಟೇಡಿಯಂ ಅಲ್ಲಿ ಎಷ್ಟು ಮಟ್ಟಿಗೆ ಪವರ್ ಇದೆ. ಬಟ್ ನನಗೊಂದು ಕುತೂಹಲಪ್ಪ, ಇವತ್ತು ಈ ಸಾರಿ ಯಾಕೆ ಎಲ್ಲಾನು 18 ಕೂಡ್ಕೊಂಡು ಬಂದಿದೆ ಅಂತ. ಒಂದು ವಿರಾಟ್ ಕೊಹ್ಲಿ ಅವರು RCBಗೆ ಆಡ್ತಾ 18 ವರ್ಷ ಆಯ್ತು, ಅವ್ರ ಜರ್ಸಿ ನಂಬರ್ ಕೂಡ 18. ಸೊ 18ನೇ ಆವೃತ್ತಿ. 3 ಸಾರಿ ಎಂಟ್ರಿ ಆದ್ರೂ ಕೂಡ 4ನೇ ಸಾರಿ ಗೆಲ್ತೀವಿ ಅನ್ನುವಂತ ವಿಶ್ವಾಸ. ಆರಂಭದಲ್ಲಿ ಹೇಳದ್ನಲ್ಲ, 3+6+2+2 ಮತ್ತೆ 5 ಅಂತ ಗಮನಿಸಿದ್ರು 18 ಬರುತ್ತೆ. ಹೆಂಗಿದು ಅಂತ, ಎಲ್ಲ ಹೆಂಗ್ ಮ್ಯಾಚ್ ಆಗ್ತಾ ಇದೆ 18 ಅಂತ ನೋಡಿ. 18 ಅಂತಂದ್ರೆ ಈ ವರ್ಷ 9 ಚೆನ್ನಾಗಿಲ್ಲ, ಸೊ 18ಕ್ಕೆ ಈ ವರ್ಷ ಡೇಂಜರ್ ಅಂತ ಹೇಳ್ಬೋದು. ಮತ್ತೆ 2 ಅಂತ ಬಂದಾಗ ಸತತವಾಗಿ 22ನೇ ತಾರೀಕು ಓಪನಿಂಗ್ ಆಗಿರುತ್ತೆ. ಅಡೆತಡೆಗಳು ಜಾಸ್ತಿಯಾಗಿ ನಮ್ಮ ಮ್ಯಾಚು ಈ ಸತಿ ತುಂಬಾ ಸತಿ ನಿಲ್ತು. ಮತ್ತೆ ಅದು ಒಂದು 18ನೇ ತಾರೀಕು ಆಡಿರೋ ಮ್ಯಾಚ್ ಒಂದು ಸೋತಿದೆ ಕೂಡ. ಹಾಗಿದ್ರೂ ಇವಾಗ ಮತ್ತೆ ರಿಪೀಟ್ 18 ಅಂತಾನೆ ಬಂದಿದೆ. ಸೊ 9 ಅಂತ ಬಂದಿದೆ. ಈ 18ರ ಒಂದು ನಂಟು ಏನು ಅಂತಂದ್ರೆ, ಈ ಒಂದು ಡೇ ನರೇಂದ್ರ ಮೋದಿ ಅವ್ರದ್ದು
ಗ್ರೌಂಡು ಇದಾಗಿರ್ಬೋದು, ಮ್ಯಾಚಲ್ಲಿ ನಡೀತಾ ಇರ್ಬೋದು, ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರೋದ್ರಿಂದ ನಮ್ಮ ಒಂದು RCB ತಂಡನೇ ಗೆಲ್ಲುತ್ತೆ ಅಂತ ನಾನು, ಯಾಕಂದರೆ ಅವರ ಒಂದು ಡೇಟ್ ಆಫ್ ಬರ್ತ್ ಇರ್ಬೋದು, ಪಂಜಾಬ್ ಅವ್ರದ್ದು ಡೇಟ್ ಆಫ್ ಬರ್ತ್ ಎಲ್ಲ ತುಂಬ ಟ್ಯೂನ್ ಆಗುತ್ತೆ ಇವತ್ತಿನ ಒಂದು ಡೇಟ್ಗೆ. ಆದರೆ ತುಂಬ ಪ್ಲೇಯರ್ಸು ತುಂಬ ಚೆನ್ನಾಗಿ ಆಡೋ ಅಂಥವ್ರು ಇರೋದು ನಮ್ಮ ಒಂದು RCB ತಂಡದಲ್ಲಿ. ಹಾಗಾಗಿ ನಮ್ಮ RCB ತಂಡನೇ ಗೆಲ್ಲುತ್ತೆ ಅಂತ 1000 ಸತಿ ಹೇಳಿದ್ರು ಕೂಡ ಇದೇ ಗೆಲ್ಲೋದು, RCB ತಂಡನೇ ಗೆಲ್ಲೋದು. ಗೆಲ್ಲಲೇಬೇಕು, ಅದೇ ನಮ್ಮ ವಿಶ್ ಕೂಡ. ಹೌದು. ಸೊ ಒಂದು ಬ್ರೇಕ್ ನ ಸಮಯ. ಈಗ ಎಲ್ಲ RCB ಅಭಿಮಾನಿಗಳು ಕರ್ನಾಟಕದ ಜನತೆ ಎದುರು ನೋಡ್ತಾ ಇರೋದು ಈ ಸಲ ಕಪ್ ನಮ್ದಾಗತ್ತಾ ಅನ್ನುವಂತ ಕುತೂಹಲ. ನೋಡಿ, ಜ್ಯೋತಿಷ್ಯ ಅಥವಾ ನಂಬರ್ಗಳನ್ನ ಲೆಕ್ಕ ಹಾಕಿ ನೋಡಿದ್ರು ಕೂಡ ನೆಕ್ ಟು ನೆಕ್ ಫೈಟು ಏನಾಗುತ್ತಾ ಅನ್ನುವಂತ ಒಂದಷ್ಟು ಉತ್ತರಗಳು ಸಿಗೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಬಟ್ ಏನೇ ಆಗ್ಲಿ, ಇದೆಲ್ಲವನ್ನ ಪಕ್ಕಕ್ಕಿಟ್ಟು ನಾವು ನೋಡೋದಾದ್ರೆ RCB ಗೆದ್ದೇ ಗೆಲ್ಲಬೇಕು, ಗೆದ್ದೇ ಗೆಲ್ಲುತ್ತೆ ಅನ್ನುವಂತ ವಿಶ್ವಾಸದೊಂದಿಗೆ ವಿಶ್ ಮಾಡೋಣ.